ಹಾಯ್ ಎಲ್ಲರಿಗೂ ನಮಸ್ತೆ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿದ್ದರಿಂದ ತಿಂಡಿ ಮಾಡಿಕೊಂಡು ವಿಡಿಯೋ ಮಾಡೋಷ್ಟು ಸಮಯ ಇರಲಿಲ್ಲ. ಹಾಗಾಗಿ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಯಾಲೆಂಟೈನ್ಸ್ ಡೇಗೆ ತಂದಿದ್ದಂತಹ ರೋಸ್ ಎಲ್ಲ ಸ್ವಲ್ಪ ಬಾಡೋದ್ರಲ್ಲಿತ್ತು. ಆಚೆ ಬಿಸಾಡೋದಕ್ಕೂ ಬೇಜಾರಾಯಿತು. ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಕಾಫಿ ಕಪ್ ಹಾಗೆ ಒಂದು ಬಾಟಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಾನು ಈ ಅಂಗಡಿಯಿಂದ ತರೋಂತಹ ಈ ಬಾದಾಮ್ ಮಿಲ್ಕ್ ಇರ್ಬೋದು, ಅದಕ್ಕೆಲ್ಲ ಗ್ಲಾಸ್ ಬಾಟಲ್ ಕೊಡ್ತಾರಲ್ಲ, ಅದನ್ನು ಕ್ಲೀನ್ ಮಾಡಿಕೊಂಡು ತೆಗೆದಿಟ್ಕೊಂಡಿರ್ತೀನಿ. ಈ ರೀತಿಯಾಗಿ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ. ಅಲ್ಲದೆ ಈ ಒಂದು ಬಾಟಲ್ ಬೇಕಂದರೆ ನಾವು ಮಾಲ್ಗಳಲ್ಲಿ ಅಥವಾ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಒಂದು ಬಾಟಲ್ಗೆ 70 to 80 ರೂಪೀಸ್ ಇರುತ್ತೆ. ಹಾಗಾಗಿ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡಿರ್ತೀನಿ. ಫ್ಲವರ್ನೆಲ್ಲ ಈ ರೀತಿಯಾಗಿ ಅರೇಂಜ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಹೂ ಮತ್ತು ಎಲೆ ಬಾಡಬಾರ್ದು ಅಂತ. ಇನ್ನು ಮಧ್ಯಾಹ್ನದ ಊಟಕ್ಕೆ ಮಟನ್ ಚಾಪ್ ಜೊತೆಗೆ ಸಿಂಪಲಾಗಿ ಮಾಡುವಂತಹ ಒಂದು ಕುಷ್ಕ ರೈಸ್ನ ಮಾಡ್ಕೊಳ್ತಾ ಇದ್ದೆ. ನಮ್ಮನೇಲಿ ಮಕ್ಕಳಿಬ್ರು ನಾನ್ ವೆಜ್ ತಿನ್ನೋದು ಅಷ್ಟಕ್ಕಷ್ಟರಲ್ಲೇ, ತುಂಬ ಜಾಸ್ತಿ ಪೀಸ್ ಎಲ್ಲ ತಿನ್ನೋದೆಲ್ಲ ಇಷ್ಟಪಡಲ್ಲ. ಆದರೆ ರೈಸ್ ಐಟಮ್ ಆದರೆ ಸ್ವಲ್ಪ ಚೆನ್ನಾಗಿ ಇಷ್ಟಪಟ್ಕೊಂಡು ತಿಂತಾರೆ. ಅದರಲ್ಲೂ ಬಿರಿಯಾನಿ ಮತ್ತು ಕುಷ್ಕ ರೈಸ್ ಮಾಡಿದ್ರೆ ಸ್ವಲ್ಪ ಇಷ್ಟಪಟ್ಟು ಇನ್ನೊಂದು 2 ತುತ್ತು ಎಕ್ಸ್ಟ್ರಾ ತಿಂತಾರೆ. ಹಾಗಾಗಿ ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನೇ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ನಮ್ಮನೇಲಿ ಹೊರಗಡೆಯಿಂದ ತಂದು ತಿನ್ನೋವಂಥದ್ದು ತುಂಬ ಅಂದರೆ ತುಂಬಾ ಕಡಿಮೆ. ಏನಾದರೂ ಪರಿಸ್ಥಿತಿ ಮಾಡೋದಕ್ಕಾಗಿಲ್ಲ ಅಂದರೆ ಮಾತ್ರನೇ ಹೊರಗಡೆಯಿಂದ ತರೋದು. ಆದಷ್ಟು ಮನೇಲಿ ಎಷ್ಟು ಮಾಡೋದಕ್ಕಾಗತ್ತೆ ಅಷ್ಟು ಮಾಡಿ ನಾನು ಮಕ್ಕಳಿಗೆ ಕೊಡ್ತೀನಿ. ಹಾಗಾಗಿ ದಿನ ಮಾಡೋ ಅಡುಗೆಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಅವ್ರಿಗೂ ಸ್ವಲ್ಪ ಪ್ಲೇಟಿಂಗ್ ಥರ ಮಾಡಿ ಕೊಡೋಣ ಅಂತ ಮಟನ್ ಕರಿನ ಮಾಡ್ಕೊಳ್ತಾ ಇದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಒಂದು ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೇ ಒಂದು 10 ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ಗ್ರೇವಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಮನೇಲೇ ಮಾಡಿರುವಂತಹ 2 ಸ್ಪೂನ್ ಆಗುವಷ್ಟು ನಾನ್ ವೆಜ್ ಮಸಾಲ ಪೌಡರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನಮ್ಮನೇಲಿ ಮಸಾಲೆ ಸಾಂಬಾರಾಗಿರ್ಬೋದು ಅಥವಾ ಚಿಕನ್ ಮಟನ್ ಸಾಂಬಾರುಗಳಿಗೆ ಒಂದು ಪೌಡರ್ನ ಮಾಡಿಸಿಟ್ಕೊಳ್ತೀವಿ. ಅದಕ್ಕೆ ಚಕ್ಕೆ, ಲವಂಗ, ಮೆಣಸಿನ್ಕಾಯಿ, ಧನಿಯಾ ಹೀಗೆ ಬೇರೆ ಪದಾರ್ಥಗಳನ್ನ ಹಾಕಿ ಪೌಡರ್ ಮಾಡಿಸಿರ್ತೀವಿ. ಹಾಗಾಗಿ ನಾನು ಮಾಡುವಂತಹ ಮಸಾಲೆ ಸಾಂಬಾರುಗಳಿಗೆ ಅಥವಾ ಚಿಕನ್ ಮಟನ್ ಸಾಂಬಾರುಗಳಿಗೆ ಚಕ್ಕೆ, ಲವಂಗ, ಮೆಣಸು ಇದನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ. ಕೊನೆಯದಾಗಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೋಬೇಕು. ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದಂತಹ ಮಟನ್ನ ಹಾಕಿ ಅದರಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಕೆಲವೊಬ್ಬರು ಮಟನಲ್ಲಿರುವಂತಹ ನೀರಂಶ ಡ್ರೈ ಆಗೋದಕ್ಕಿಂತ ಮುಂಚೆನೇ ಮಸಾಲೆ ಹಾಕ್ಬಿಡ್ತಾರೆ. ಆ ರೀತಿ ಮಾಡೋದ್ರಿಂದ ಮಟನಲ್ಲಿ ಸ್ಮೆಲ್ ಇರುತ್ತಲ್ಲ, ಅದು ಸಾಂಬಾರ್ಗೆ ಹಾಕಿದಾಗ ಸ್ವಲ್ಪ ಅದೇ ಥರನೇ ಸ್ಮೆಲ್ ಇರುತ್ತೆ. ಹಾಗಾಗಿ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡಿ ರುಬ್ಬಿಟ್ಟಿದಂತಹ ಮಸಾಲೆನ ಹಾಕ್ಕೊಂಡು ಒಂದು ಸಲ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ 1 ಕಪ್ ಆಗುವಷ್ಟು ಹಸಿ ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ. ಅವರೆಕಾಳು ಹಾಕೋದ್ರಿಂದ ಮಟನ್ ತುಂಬ ರುಚಿಯಾಗುತ್ತೆ ಅಂತ ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಗ್ರೇವಿ ಮಾಡ್ತಾ ಇರೋದ್ರಿಂದ ನೀರಿನ ಪ್ರಮಾಣ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಇದೇ ಮಸಾಲೆಗೆ ಇದೇ ಟೆಕ್ಸ್ಚರಲ್ಲೇ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಸಾಂಬಾರು ರೀತಿಯೇ ಆಗುತ್ತೆ. ಅದು ಸಹ ರುಚಿ ಚೆನ್ನಾಗಿರುತ್ತೆ. ನಾನು ರಾತ್ರಿ ಚಪಾತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಗ್ರೇವಿನ ಗಟ್ಟಿನೇ ಮಾಡಿದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 5 ವಿಷಲ್ ಕೂಗಿಸ್ಕೋಬೇಕು. ಕುಕ್ಕರೆಲ್ಲ ಕೂಗೋಷ್ಟರಲ್ಲಿ ಸಿಂಪಲ್ಲಾಗಿ ಒಂದು ಕುಷ್ಕ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ಬೆಳ್ಳುಳ್ಳಿ, ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿ, 2 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಆಗುವಷ್ಟು ಸೋಂಪು ಕಾಳು, 2 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಹಾಕ್ಕೊಂಡು ನಂತರ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1 ಚಕ್ಕೆ, 1 ಲವಂಗನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಈ ಮಸಾಲನ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಇದಿಷ್ಟೇ ನಮಗೆ ಕುಷ್ಕಾಗೆ ಬೇಕಾಗಿರೋಂತಹ ಮಸಾಲೆ. ನಂತರ ಕುಕ್ಕರ್ ಇಟ್ಕೊಂಡು ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆ, 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಬಿಸಿ ಆದಮೇಲೆ ಪಲಾವ್ ಎಲೆ ಜೊತೆಗೆ ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ ಈ ರೀತಿ ಬಿರಿಯಾನಿ ಮಸಾಲೆಗಳನ್ನ ಸೇರಿಸ್ಕೊಂಡು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಸೋಂಪು ಕಾಳು, 1 ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಕಂಪ್ಲೀಟಾಗಿ ಫ್ರೈ ಆದಮೇಲೆ ರುಬ್ಬಿಟ್ಟಿದಂತಹ ಮಸಾಲೆನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಕಡಿಮೆ ಆಗಿ ಎಣ್ಣೆ ಬಿಡುತ್ತೆ. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು 4 ಲೋಟ ಆಗುವಷ್ಟು ನೀರು, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸಿ ಕುದಿ ಬರೋದಕ್ಕೆ ಬಿಡಬೇಕು. ಕುದಿ ಬಂದಮೇಲೆ 2 ಗ್ಲಾಸ್ ಆಗುವಷ್ಟು ನೆನೆಸಿಟ್ಟಿದ್ದಂತಹ ಅಕ್ಕಿನ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾನಿಲ್ಲಿ 1 ನಿಮಿಷಕ್ಕೆ ಟೈಮರ್ನ ಸೆಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ಮಾರ್ಟ್ ಕುಕ್ಕರ್ ಬಳಸಿರೋದ್ರಿಂದ 1 ನಿಮಿಷಕ್ಕೆ ಟೈಮರ್ನ ಸೆಟ್ ಮಾಡ್ಕೊಂಡಿದ್ದೀನಿ. ನೀವು ಕುಕ್ಕರಲ್ಲಿ ಮಾಡೋದಾದರೆ 2 ವಿಷಲ್ ಕೂಗಿಸ್ಕೊಳ್ಳಿ, ಆಗ ರೈಸ್ ಕರೆಕ್ಟಾಗಿ ಆಗುತ್ತೆ. ಈ ರೀತಿ ಮ್ಯೂಸಿಕ್ ಬಂದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು
ಕಂಪ್ಲೀಟಾಗಿ ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ಈ ಹೋಟೆಲ್ಗಳಲ್ಲಿ ಮಾಡುವಂತಹ ಕುಷ್ಕಾ ರೈಸ್ ರೆಡಿ ಆಗುತ್ತೆ. ಅಡುಗೆ ಮಾಡಿ ಹರಡಿದಂತಹ ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಊಟ ಮಾಡೋಷ್ಟರಲ್ಲಿ 3 ಗಂಟೆ ಆಯಿತು. ಊಟನೆಲ್ಲ ಮುಗಿಸ್ಕೊಂಡು ಒಂದು 1/4 ಗಂಟೆ ರೆಸ್ಟ್ ಮಾಡಿ ಡಿಮಾರ್ಟಿಂದ ತಂದಿದ್ದಂತಹ ದಿನಸಿಗಳನ್ನೆಲ್ಲ ಹಾಗೆ ಇಟ್ಟಿದ್ದೆ. ನಾನು ಯಾವಾಗ್ಲೂ ಕಿಚನಲ್ಲಿ ಸ್ಟೋರೇಜ್ ಬಾಕ್ಸ್ಗಳು ಒಂದೊಂದು ಖಾಲಿ ಆದ ತಕ್ಷಣವೇ ತೊಳೆದು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇರ್ತೀನಿ. ಅಂದರೆ ಈಗ ಸಾಲ್ಟ್ ಖಾಲಿ ಆಯ್ತಂದರೆ ಆ ಬಾಕ್ಸ್ನ ಅಲ್ಲೇ ತೊಳೆದು ಮತ್ತೆ ಸಾಲ್ಟ್ ಹಾಕಿಟ್ಕೊಳ್ತೀನಿ. ಅದನ್ನು ಏನು ಹಬ್ಬಕ್ಕೆ ತೊಳಿಬೇಕು ಅಥವಾ ತಿಂಗಳಿಗೊಂದು ಸಲ ತೊಳಿಬೇಕು ಅಂತ ಡೀಪ್ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. 15 ದಿನಕ್ಕೆ ಒಂದು ಸಲನಾದರೂ ಕಿಚನ್ ರ್ಯಾಕ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಒಂದು ವೇಳೆ ಆ ಟೈಮಲ್ಲಿ ಸಮಯ ಸಿಕ್ಕಿಲ್ಲ ಅಂತ ಅಂದರೆ ಮಂತ್ಲಿ ಒಂದು ಸಲನಾದ್ರು ಕಂಪಲ್ಸರಿ ಕ್ಲೀನ್ ಮಾಡೇ ಮಾಡ್ತೀನಿ. ಹಾಗಾಗಿ ನಾನು ಹಬ್ಬಗಳಿಗಾಗಿರ್ಬೋದು ಅಥವಾ ಬೇರೆ ಪೂಜೆಗಳಿಗಾಗಿರ್ಬೋದು ಡೀಪ್ ಕ್ಲೀನ್ ಅಂತ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಬಿಸಿಲು ಟೈಮ್ ಬಂದುಬಿಟ್ರೆ ಸಾಕು, ಜಿರಳೆಗಳೆಲ್ಲ ಮನೇಲಿ ಜಾಸ್ತಿ ಆಗಿಬಿಡುತ್ತೆ. ನಮ್ಮ ಮನೇಲಿ ಜಿರಳೆ ಒಂದೂ ಇಲ್ಲ. ಯಾಕೆ ಅಂದರೆ ನಾನು ಆವಾಗವಾಗ ಕ್ಲೀನ್ ಮಾಡಿಕೊಂಡು ಅದಕ್ಕೇನು ಮೆಡಿಸನ್ ಇಡಬೇಕು ಅದನ್ನು ಇಡ್ತಾ ಇರ್ತೀನಿ. ನಾನು ಮನೇಲೇ ಯಾವಾಗಲೂ ಈ ರೀತಿ ಒಂದು ಜಿರಳೆಗೆ ಔಷಧಿನ ಮಾಡ್ಕೊಳ್ತೀನಿ. ಇದು ಬಂದು ಬೋರಿಕ್ ಆ್ಯಸಿಡ್ ಅಂತ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. 25 ರೂಪಾಯಿ, 30 ರೂಪಾಯಿ, ದೊಡ್ಡ ಪ್ಯಾಕೆಟ್ ತೊಗೊಂಡ್ರೆ 100 ರೂಪಾಯಿ ಆ ರೀತಿಯಾಗೆಲ್ಲ ಇರುತ್ತೆ. ನಾನಿಲ್ಲಿ 25 ರೂಪಾಯಿಂದ ಒಂದು ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೋಬೇಕು. ಈ ವಿಡಿಯೋ ಕ್ಲಿಪ್ ಬಂದು ಭಾನುವಾರ ಮಾಡಿರೋದಲ್ಲ, ಒಂದು 2-3 ದಿನ ಹಿಂದೆ ಮಾಡಿರುವಂತಹ ವಿಡಿಯೋ ಇದು. ನಿಮ್ಗೆ ಯಾರಿಗಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೇನೋ ಅಂತೇಳಿ ಈ ವಿಡಿಯೋ ಕ್ಲಿಪ್ನ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಇವಾಗ ಕಂಪ್ಲೀಟಾಗಿ ಪೂರ್ತಿಯಾಗಿ ನಾವು ಆ ಬೋರಿಕ್ ಆ್ಯಸಿಡನ್ನು ಹಾಕ್ಕೊಂಡು ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ತಾ ಸೇಮ್ ಚಪಾತಿ ಹಿಟ್ಟೆಲ್ಲ ಯಾವ ಥರ ಕಲಿಸ್ತೀವಿ ಅದೇ ರೀತಿಯಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು. ಕಲಿಸಿದ್ಮೇಲೆ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳಾಗಿ ಮಾಡಿ ಇದನ್ನು ನಾವು ಸ್ಟೋರೇಜ್ ಬಾಕ್ಸ್ಗಳ ಹತ್ರ ಅಥವಾ ರ್ಯಾಕ್ ಹತ್ರ ಇಡ್ಬೋದು. ನಮ್ಮನೇಲಿ ಜಾಸ್ತಿ ವುಡನ್ ರ್ಯಾಕ್ ಇರೋದ್ರಿಂದ ಜಿರಳೆಗಳು ಬೇಗ ಆಗಿಬಿಡುತ್ತೆ ಅಂತ ನಾನು ಈ ರೀತಿ ಮೂಲೆಗಳಿಗೆಲ್ಲ ಈ ಒಂದು ಮಾಡಿರೋಂಥ ಜಿರಳೆ ಔಷಧಿನ ಇಡ್ತೀನಿ. ಇದನ್ನು ಇಡೋದ್ರಿಂದ ಜಿರಳೆ ಮಾತ್ರ ಅಲ್ಲದೆ ಸಣ್ಣ ಇರುವೆಗಳು, ಜೇಡಗಳು ಸಹ ಬರೋದಿಲ್ಲ. ನಾನು ಇದನ್ನು ಏನಿಲ್ಲ ಅಂದರೂ 3-4 ವರ್ಷದಿಂದ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಒಂದು ಜಿರಳೆಗಳು ಸಹ ಇಲ್ಲ. ಬರೀ ಔಷಧಿ ಹಾಕ್ಬಿಟ್ರೆ ಜಿರಳೆ ಹೋಗಲ್ಲ. ನಾವು ಅವಾಗವಾಗ ಕಿಚನ್ನ ಕ್ಲೀನ್ ಮಾಡಿಕೊಂಡು ಅದ್ರ ಜೊತೆಗೆ ಔಷಧಿನ ಇಡ್ತಾ ಬಂದರೆ ಕಿಚನಲ್ಲಿ ಆಗಲಿ ಅಥವಾ ಮನೆಯಲ್ಲೇ ಆಗಲಿ ಜಿರಳೆಗಳು ಒಂದು ಬರಲ್ಲ. ನಾನು ಈ ರೀತಿ ಜಿರಳೆ ಔಷಧಿನ ಇಡೋದಲ್ಲದೆ ಈ ರೀತಿ ಹಿಟ್ಟು ಸ್ಪ್ರೇನೂ ಸಹ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಆ ಗ್ಯಾಪ್ಗಳಲ್ಲಿ ಏನಾದರೂ ಜಿರಳೆ ಇದ್ದರೆ ಅಥವಾ ಜಿರಳೆ ಸೇರ್ಕೊಂಡ್ಬಿಟ್ರೆ ಅಂಥೇಳಿ ಈ ರೀತಿ ಸ್ಪ್ರೇನೂ ಸಹ ಮಾಡ್ಕೊಳ್ತೀನಿ. ಕಿಚನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಟೋರೇಜ್ ಬಾಕ್ಸ್ನೆಲ್ಲ ಜೋಡಿಸಿ ಯಾವ್ಯಾವ ಜಾಗದಲ್ಲಿ ಏನು ಇಟ್ಟಿದೆ ಅದನ್ನೆಲ್ಲ ಇಟ್ಟು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಆನ್ಲೈನಿಂದ ಆರ್ಡರ್ ಮಾಡಿದಂತಹ ಒಂದು ಪ್ರಾಡಕ್ಟ್ ಬಂತು. ಸೂಶಿ ಮ್ಯಾಟ್ ಬಂದು ಹಿಂದಿನ ದಿನಾನೇ ಬಂದಿತ್ತು. ನೀವು ಹಳೆ ವಿಡಿಯೋಲಿ ನೋಡಿರ್ಬೋದು. ಅಂದರೆ ಇದನ್ನು ತೋರಿಸಿರಲಿಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಸೂಶಿ ಮ್ಯಾಟ್ ತುಂಬಾ ಚೆನ್ನಾಗಿತ್ತು. ಆದರೆ ನಾನು ಅಂದ್ಕೊಂಡಿದ್ದೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೇನೋ ಅಂತ. ಕ್ವಾಲಿಟಿ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು. ಇದ್ರ ಜೊತೆಗೆ ಈ ರೀತಿ ಈಗೆಲ್ಲ ಚಪಾತಿ ಮಾಡೋದಕ್ಕೆ ಮ್ಯಾಟ್ ಯೂಸ್ ಮಾಡ್ತಾರಲ್ವ, ಅದನ್ನು ಆರ್ಡರ್ ಮಾಡಿದ್ದೆ. ಅದು ಸಹ ಅದಂತೂ ಕ್ವಾಲಿಟಿ ವೈಸ್ ಇರ್ಬೋದು, ಸೈಜ್ ಇರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು. ಇದ್ರದ್ದೇನಾದರೂ ಲಿಂಕ್ ಜೊತೆಗೆ ನಿಮಗೆ ಸ್ಟೋರೇಜ್ ಬಾಕ್ಸ್ಗಳದ್ದು ಲಿಂಕ್ ಎಲ್ಲ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಒಂದು ಸಲ ಚೆಕ್ ಮಾಡಿ ನೋಡಿ. ಈ ಒಂದು ಸಿಲಿಕಾನ್ ಮ್ಯಾಟನ್ನು ಚಪಾತಿ ಮಾಡೋದಕ್ಕೆ, ರೊಟ್ಟಿ ಮಾಡೋದಕ್ಕೆ, ಸ್ಪೆಷಲಿ ಬೇಕ್ರಿಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ತೆಗೆಯೋಕ್ಕೋದಾಗ ಇದೆಲ್ಲೋ ಅರ್ಧೇ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡ್ಬಿಟ್ಟೆ. ಅಷ್ಟು ಟೈಟಾಗಿ ಅದು ಒಂದಕ್ಕೊಂದು ಅಂಟ್ಕೊಂಡಿತ್ತು. ಬಟ್ ಇಲ್ಲ, ನಿಧಾನವಾಗಿ ತೆಗೆದಾಗ ಚೆನ್ನಾಗಿ ಬಂತು. ತುಂಬ ಗ್ರಿಪ್ಪಾಗಿ ಕೂರುತ್ತೆ ಸ್ಲ್ಯಾಬ್ಗೆಲ್ಲ ಹಾಕಿದಾಗ. ಈಗ ನಾವು ಚಪಾತಿ ಮಣೆ ಮೇಲೆ ಚಪಾತಿ ಎಲ್ಲ ಲಟ್ಟಿಸ್ತಿದ್ರೆ ಆ ಮಣೆ ಎಲ್ಲ ಜರುಗುತ್ತಲ್ವ. ಆದರೆ ಈ ರೀತಿ ಮ್ಯಾಟಲ್ಲಿ ಮಾಡೋದ್ರಿಂದ ಚಪಾತಿ ಮಣೆನೂ ಜರುಗಲ್ಲ, ಅಥವಾ ಇದ್ರ ಮೇಲೆ ನಾವು ಲಟ್ಟಿಸ್ಕೋಬೋದು. ಆ ಸೀಟೆಲ್ಲ ನಮ್ಗಡೆ ಇದ್ರ ಮೇಲೇ ಇರುತ್ತೆ. ಸ್ಲ್ಯಾಬ್ಗೆ ಎಲ್ಲ ಗಲೀಜಾಗೋದು ಆ ರೀತಿಯಾಗಿ ಆಗಲ್ಲ. ಫಸ್ಟ್ ತೋರಿಸಿದಂತಹ ಸೂಶಿ ಮ್ಯಾಟು 120 ರೂಪಾಯಿ, ಇದರದ್ದು ಪ್ರೈಸ್ ಬಂದು 200 ರೂಪಾಯಿ ಆಯಿತು. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತಂದರೆ ಕಂಪ್ಲೀಟಾಗಿ ಸಂಡೇ ಫುಲ್ ಕೆಲಸನೇ ಇತ್ತು. ತಂದಿದ್ದಂತಹ ಹಣ್ಣನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೂ ಸಹ ಸಮಯ ಇರಲಿಲ್ಲ. ಹಾಗಾಗಿ ಇವತ್ತು ಭಾನುವಾರ ಅಲ್ವಾ, ಇನ್ನು ಮನೇಲೆಲ್ಲ ಇರ್ತಾರಲ್ಲ, ಜ್ಯೂಸ್ ಮಾಡಿಬಿಡೋಣ ಅಂಥೇಳಿ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ಜ್ಯೂಸ್ ಮಾಡಬೇಕಾದ್ರೆ ಯಾವಾಗಲೂ ಸ್ವಲ್ಪ ಮೆಣಸು ಉಪ್ಪನ್ನ ಸೇರಿಸೋದ್ರಿಂದ ಮಕ್ಕಳಿಗೆ ಆಗಲಿ ಅಥವಾ ದೊಡ್ಡವ್ರಿಗೆ ಆಗಲಿ ಗಂಟ್ಲು ಕೆರೆತ ಬರೋದಾಗಲ್ಲ. ಹಾಗಾಗಿ ಸ್ವಲ್ಪ ಮೆಣಸು ಉಪ್ಪನ್ನ ಸೇರಿಸ್ಕೊಂಡು ಜ್ಯೂಸ್ ಮಾಡಿ ಫಸ್ಟ್ ಮಕ್ಕಳಿಗೆ ಕೊಟ್ಟೆ. ನಾನು ಯಾವಾಗಲೂ ಮಕ್ಕಳಿಗೆ 1 ಟೈಮ್ ಮಾತ್ರನೇ ಹಾಲನ್ನು ಕೊಡೋದು. ಬೆಳಗ್ಗೆ ಹಾಲು ಕೊಟ್ಟರೆ ಸರಿಯಾಗಿ ತಿಂಡಿ ತಿನ್ನದೆ ಸ್ಕೂಲ್ಗೆ ಹೋಗ್ತಾರೆ. ಹಾಗಾಗಿ ಸಂಜೆ ಹೊತ್ತು ಹಾಲನ್ನು ಕೊಡ್ತೀನಿ. ಅದ್ರ ಮಧ್ಯೆ ಏನಾದರೂ ಈ ರೀತಿ ಜ್ಯೂಸ್ಗಳನ್ನ ಮಾಡಿಕೊಟ್ಬಿಟ್ರೆ ಹಾಲನ್ನ ಕೊಡೋದಕ್ಕೆ ಹೋಗಲ್ಲ. ಹಾಗಾಗಿ ಸಂಜೆ ಆಗಿದ್ದರಿಂದ ಜ್ಯೂಸನ್ನು ಕೊಟ್ಟು ನಾನು ಫ್ರೆಶ್ ಅಪ್ ಆಗಿ ಅವ್ರಿಗೆ ಲೆಮನ್ ಟೀನ ಮಾಡಿಕೊಟ್ಟು ದೋಸೆಗೆ ನೆನೆಸ್ಕೊಂಡಿದ್ದೆ. ಅದನ್ನು ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ದೋಸೆ ಅಂತಂದರೆ ಎಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ದೋಸೆ ನೆನೆಸ್ಬೇಕಾದ್ರೇ ಸ್ವಲ್ಪ ಜಾಸ್ತಿ ನೆನೆಸ್ಕೊಂಡ್ಬಿಡ್ತೀನಿ. ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಬಳಸ್ಕೋಬೋದಂತ.
ಅಕ್ಕಿನ ಹಾಕಿದ್ಮೇಲೆ ಹಿಟ್ಟು ರೆಡಿ ಆಗೋದಕ್ಕೆ ಏನಿಲ್ಲ ಅಂತಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗತ್ತೆ. ಅಷ್ಟರಲ್ಲಿ ನಮ್ಮನೇಲಿ ಗೋಧಿ ಹಿಟ್ಟು ಖಾಲಿ ಆಗಿದ್ದರಿಂದ ಅದನ್ನು ಮಿಲ್ಗೆ ಕೊಟ್ಟು ಕಳಿಸ್ಬೇಕಿತ್ತು. ಅದರದ್ದು ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಹೊರಗಡೆಯಿಂದ ಚಪಾತಿ ಹಿಟ್ಟು ಅಥವಾ ಅದೇನು ಗೋಧಿ ಹಿಟ್ಟು ಮಲ್ಟಿಗ್ರೇನ್ ಹಿಟ್ಟು ಅಂತ ಕರಿತೀವಿ, ಅದನ್ನು ನಾನು ಹೊರಗಡೆಯಿಂದ ತರಲ್ಲ, ಮನೆಯಲ್ಲೇ ಮಾಡ್ಕೊಳ್ತೀನಿ. ನಾನು ಒಂದು ಸಲ ಗೋಧಿ ಹಿಟ್ಟನ್ನು ಮಾಡ್ಕೊಬೇಕಾದ್ರೆ ಒಂದು 8ರಿಂದ 10 kg ಆಗೋಷ್ಟು ಮಾಡ್ಕೊಂಡ್ಬಿಡ್ತೀನಿ. ಒಂದು 3ರಿಂದ 4 ತಿಂಗಳು ಬಂದೇ ಬರುತ್ತೆ. 5 kg ಗೋಧಿಗೆ 200 ಗ್ರಾಮ್ ಆಗೋಷ್ಟು ಮುಸ್ಕಿನ ಜೋಳ, 200 ಗ್ರಾಮ್ ಆಗೋಷ್ಟು ಬಿಳಿ ಜೋಳ, 100 ಗ್ರಾಮ್ ಆಗೋಷ್ಟು ಸೋಯಾ ಕಾಳು, 100 ಗ್ರಾಮ್ ಆಗೋಷ್ಟು ಕಡಲೆಕಾಳು, 150 ಗ್ರಾಮ್ ಆಗೋಷ್ಟು ಸೋಯಾ ಕಾಳು ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಫಸ್ಟ್ ಹಾಕ್ಕೊಂಡಿದ್ದು ಸೋಯಾ ಚಂಕ್ಸ್ ಅಂತ ಕರಿತೀವಲ್ಲ ಅದನ್ನು ಹಾಕ್ಕೊಂಡಿದ್ದು. ಇದು ಬಂದು ಸೋಯಾ ಕಾಳು. 1-2 ಸ್ಪೂನ್ ಆಗೋವಷ್ಟು ಮೆಂತ್ಯ ಹಾಕ್ಕೊಳ್ತೀನಿ. ನಂತರ ಒಂದು 100 ಗ್ರಾಮ್ ಆಗೋವಷ್ಟು, ಅಂದರೆ 100 ಗ್ರಾಮ್ಗಿಂತ ಸ್ವಲ್ಪ ಕಡಿಮೆನೇ ರಾಗಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ 200 ಗ್ರಾಮ್ ಆಗೋವಷ್ಟು ಹೆಸರು ಕಾಳನ್ನು ಸೇರಿಸ್ಕೋಬೇಕು. ಇದಿಷ್ಟೇ ನಾನು ಮಲ್ಟಿಗ್ರೇನ್ ಚಪಾತಿ ಹಿಟ್ಟಿಗೆ ಹಾಕೊಳ್ಳೋಂಥದ್ದು. ಕೆಲವೊಬ್ಬರು ರಾಗಿ ಹಾಕಲ್ಲ, ಚಪಾತಿ ಕಪ್ಪಾಗತ್ತೆ ಅಂತ. ನಮ್ಮನೇಲೇನು ಆ ರೀತಿ ಯಾವಾಗಲೂ ಚಪಾತಿ ಕಪ್ಪಾಗೋದಿಲ್ಲ, ಏನೂ ಇಲ್ಲ. ರಾಗಿ ತುಂಬ ಜಾಸ್ತಿ ಹಾಕಿಬಿಟ್ರೆ ಚಪಾತಿ ಸ್ವಲ್ಪ ಕಪ್ಪಾಗುತ್ತೆ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ರಾಗಿ ಸೇರಿಸೋದ್ರಿಂದ ಗೋಧಿ ಹಿಟ್ಟು ಚೆನ್ನಾಗೇ ಇರುತ್ತೆ, ಬಿಳಿಯಾಗಿ ಬರುತ್ತೆ. ನೋಡಿ, ಮಿಲ್ಗೆ ಹೋದ್ಮೇಲೆ ತೋರಿಸ್ತಾ ಇದ್ದೀನಿ ಪೌಡರ್ ಮಾಡಿಸ್ಕೊಬಂದು ಗೋಧಿ ಹಿಟ್ಟು ಯಾವ ರೀತಿಯಾಗಿ ಬೆಳ್ಳಗೆ ಕಾಣಿಸ್ತಾ ಇದೆ ಅಂತ. ರಾಗಿ ಹಾಕಿರೋದ್ರಿಂದ ಸ್ವಲ್ಪನೂ ಸಹ ಕಲರ್ ಏನು ಚೇಂಜ್ ಆಗಲ್ಲ, ಆದರೆ ರಾಗಿ ಜಾಸ್ತಿ ಹಾಕೊಬಾರ್ದು ಅಷ್ಟೇ. ಇಷ್ಟೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ದೋಸೆ ಹಿಟ್ಟು ಸಹ ನುಣ್ಣಗಾಗಿತ್ತು. ಅದನ್ನು ಗ್ರೈಂಡರಿಂದ ತೆಗೆದು ಒಂದು ದೊಡ್ಡ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೆ ನಮ್ಮನೇಲಿ ಗ್ರೈಂಡರ್ ತರೋದಕ್ಕಿಂತ ಮುಂಚೆ ಮಿಕ್ಸಿ ಮತ್ತು ಗ್ರೈಂಡ್ರಲ್ಲಿ ರುಬ್ಬಿದ್ರೆ ಎರಡೂ ಒಂದೇ ರೀತಿಯೇ ಇರುತ್ತೆ ಅಂತ. ಆಮೇಲೆ ಅದರ ವ್ಯತ್ಯಾಸ ಗೊತ್ತಾಯಿತು. ಗ್ರೈಂಡರಲ್ಲಿ ರುಬ್ಬಿದ್ರೆ ಹಿಟ್ಟು ತುಂಬ ಬೇಗ ಹುಳಿ ಬರುತ್ತೆ, ಅಂದರೆ ಹಿಟ್ಟು ಬೇಗ ಉದುಗುತ್ತೆ. ನಾವು ಲೇಟಾಗಿ ರುಬ್ಬಿದ್ರೂ ಸಹ ಹಿಟ್ಟು ತುಂಬ ಬೇಗ ಹರಳ್ಕೊಳ್ಳುತ್ತೆ, ಜೊತೆಗೆ ಸಾಫ್ಟಾಗಿ ಬರುತ್ತೆ. ನಾವು ರುಬ್ಬೇಕಾದ್ರೇ ಗೊತ್ತಾಗ್ಬಿಡುತ್ತೆ ಗ್ರೈಂಡ್ರಲ್ಲಿ ಹಿಟ್ಟೆಲ್ಲ ಹಗುರವಾಗಿ ಕಾಣಿಸ್ತಾ ಇರುತ್ತೆ. ದೋಸೆಗಿಂತ ಇಡ್ಲಿ ಅಂತೂ ನಾವು ಗ್ರೈಂಡರಲ್ಲಿ ರುಬ್ಬು ಮಾಡಿದ್ರೆ ತುಂಬಾ ಸಾಫ್ಟಾಗಿ ಚೆನ್ನಾಗಾಗತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸೈಡಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನು ರಾತ್ರಿ 8 ಗಂಟೆ ಆಗಿದ್ದರಿಂದ ಬೆಳಗ್ಗೆ ತಿನ್ನೋದಕ್ಕೆ ನಾನಿಲ್ಲಿ ಮಕ್ಕಳಿಗೆ ಒಂದು 5 ಗೋಡಂಬಿ ಜೊತೆಗೆ ಒಣ ದ್ರಾಕ್ಷಿನ ನೆನೆಸ್ಕೊಳ್ತೀನಿ. ಇನ್ನು ನನಗೆ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ ತಿನ್ನೋದಕ್ಕೆ 1 ಸ್ಪೂನ್ ಆಗುವಷ್ಟು ಗೋಂದು, ಇದನ್ನು ನಾವು ಗಮ್ ಅಂತಲೂ ಸಹ ಕರಿತೀವಿ. 1 ಸ್ಪೂನ್ ಆಗುವಷ್ಟು ಕಾಮ ಕಸ್ತೂರಿ ಬೀಜ, 1 ಸ್ಪೂನ್ ಆಗುವಷ್ಟು ಕೆಂಪು ಕಲ್ಸಕ್ಕರೆ ಪುಡಿನ ಹಾಕ್ಕೊಂಡು ಇದಕ್ಕೆ ತುಂಬ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನೇನು ಫಸ್ಟು ಗೋಂದಂತ ಹಾಕ್ತೆ, ಬಿಳಿಯಾಗಿ ಕಲ್ಲು ಥರ ಇತ್ತಲ್ಲ, ಅದು ನೆಂದ ಮೇಲೆ ಇದು ಬೌಲ್ ಎಷ್ಟಿದೆ ಅದ್ರ ತುಂಬಾ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಬೆಳಗ್ಗೆ ತನಕ ನೆನೆಯೋದಕ್ಕೆ ಬಿಡಬೇಕು. ಈಗ ಬೇಸಿಗೆ ಆಗಿರೋದ್ರಿಂದ ಬಾಡಿ ತುಂಬ ಹೀಟ್ ಆಗಿಬಿಡುತ್ತಲ್ಲ, ಆ ಹೀಟನ್ನು ಕಡಿಮೆ ಮಾಡಿ ಬಾಡಿನ ತಂಪು ಮಾಡೋದಕ್ಕೆ ಈ ಒಂದು ಗೋಂದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬೇಸಿಗೆ ಸಮಯದಲ್ಲಿ ಒಂದಿನ ಬಿಟ್ಟು ಒಂದಿನ ಈ ಒಂದು ಗೋಂದನ್ನು ನಾವು ಮನೇಲಿ ಮಕ್ಕಳು ಮತ್ತು ನಾನು ನನ್ನ ಹಸ್ಬೆಂಡ್ ಎಲ್ಲ ತಿಂತೀವಿ. ಗೋಂದು ತಿನ್ನೋದ್ರಿಂದ ದೇಹ ತಂಪಾಗುತ್ತೆ ಅಂತ ಅದನ್ನು ಸಹ ಪ್ರತಿನಿತ್ಯ ತಿನ್ನಬಾರ್ದು. ಯಾವುದೋ ಅಗತ್ಯಕ್ಕಿಂತ ಅಥವಾ ಅಳತೆ ಮೀರಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಒಂದಿನ ಬಿಟ್ಟು ಒಂದಿನ ಮಾತ್ರ ನಾವು ಈ ಒಂದು ಗೋಂದನ್ನು, ಅದು ಸಹ ಬೇಸಿಗೆ ಸಮಯದಲ್ಲಿ ಮಾತ್ರ ತಿಂತೀವಿ. ಇದಿಷ್ಟು ನನ್ನ ಭಾನುವಾರದ ವ್ಲಾಗ್ ಆಗಿತ್ತು. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.